ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ತ್ಯಾಗಮೂರ್ತಿ ತಪೋನಿಷ್ಠಂ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೀಂದ್ರಂ ಪ್ರತ್ಯಹಂ ಪ್ರಣಮಾಮ್ಯಹಂ. ನಮ್ಮೆಲ್ಲರ ಗುರುಗಳು, ನಮ್ಮೆಲ್ಲರ ಸದಾ ನಮಗೆ ಮಾರ್ಗದರ್ಶನ ಆಶೀರ್ವಾದ ನೀಡ್ತಾ ಇರ್ತಕ್ಕಂಥ ಹರಿಹರಪುರ ಮಠಾಧೀಶರಾದಂಥ ಶ್ರೀಮದ್ ಜಗದ್ಗುರು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗದ್ದೆಮನೆ ವಿಶ್ವನಾಥ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರೇ, ಗೋವಿಂದೇಗೌಡರ ಸುಪುತ್ರರು, ನಮ್ಮ ಆತ್ಮೀಯರು ಹಾಗೂ ಪ್ರಗತಿಪರ ಕಾಫಿ ಬೆಳೆಗಾರರಂಥ ವೆಂಕಟೇಶಣ್ಣವರೇ, ಹಾಗೂ ಮಾಜಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ರವಿಕಾಂತ್ ಅವರೇ, ಮಿತ್ರರಾದಂಥ ಶಂಕರಪ್ಪನವರೇ, ಪ್ರದೀಪ್ ಅವರೇ, ರಾಘವೇಂದ್ರ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ, ಈ ಮಧ್ಯ ಗೋವಿಂದೇಗೌಡರ ಹಿರಿಯ ಸುಪುತ್ರಿಯಾದಂಥ ಉಮ್ಮಕ್ಕ ಅವರು ಬಂದಿದ್ದಾರೆ. ಎಲ್ಲರ ಆಶಯ ನೀವು ವೇದಿಕೆ ಬರಬೇಕಂತೇಳಿ, ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿ ಈ ದಿನ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಹೈಸ್ಕೂಲ್ನ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಹಾಗೂ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರ ಈ ಹೆಚ್ಚು ಅಂಕ ಗಳಿಸಲಿಕ್ಕೆ 100ಕ್ಕೆ 100 ಫಲಿತಾಂಶ ಬರಲಿ ಪ್ರಮುಖ ಕಾರಣಕರ್ತರಾದಂಥ ಎಲ್ಲ ಶಿಕ್ಷಕ ವೃಂದದವರೇ, ಎಲ್ಲ ನಮ್ಮ ಒಕ್ಕೂಟದ ರೈತ ಒಕ್ಕೂಟದ ಪದಾಧಿಕಾರಿಗಳೇ ಹಾಗೂ ಎಲ್ಲ ರೈತ ಒಕ್ಕೂಟದ ಸದಸ್ಯರುಗಳೇ, ಗ್ರಾಮಸ್ಥರೇ, ವಿಶೇಷವಾಗಿ ಗೋವಿಂದೇಗೌಡರ ಆಪ್ತರು ಬಂದಿದ್ದಾರೆ. ನಮಗೆ ಹೆಮ್ಮೆ, ಯಾಕಂದರೆ ಗೋವಿಂದೇಗೌಡರ ಹೆಸರಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಗೋವಿಂದೇಗೌಡರ ಆಪ್ತರಾದಂಥ HS ಕಳಸಪ್ಪನವ್ರು ಬಂದಿದ್ದಾರೆ. ಅವರ ಅಳಿಯರು, ಅವರ ಆಪ್ತರಾದಂಥ ದಿವಾಕರಣ್ಣ ಎನ್ನಾರ್ಪುರ ಬಂದಿದ್ದಾರೆ. ಕಮಲಗದ್ದೆ ಮಂಜಾತಣ್ಣ ಬಂದಿದ್ದಾರೆ. ಬೆಳ್ಳಪ್ಪಗೌಡರು ಬಂದಿದ್ದಾರೆ. SN ವಿಶ್ವನಾಥ್ ಅವರು ಬಂದಿದ್ದಾರೆ. ಜಾನಕಿರಾಮ್ ಅವರು ಬಂದಿದ್ದಾರೆ. TT ಕಳಸಪ್ಪನವರು, ಮಂಡಗದ್ದೆ ಅಶೋಕ್ ಅವರು, ನಾಗರಾಜ್ ಬಸರಿಬೈಲು, ಸಂಜಯ್ SS, ಶಾಂತಕುಮಾರಣ್ಣ ಎನ್ನಾರ್ಪುರ, ಅಣ್ಣೇಗೌಡರು ಗದ್ದೆಮನೆ, ಚಂದ್ರಶೇಖರ್ ಕಾಸ್ನ, ಸುರೇಶಣ್ಣ ಆಲೆಮನೆ, ಮನೋಜ್ ಶಿವಪುರ, ದಿನಕರ್ ಮೇಲ್ಪಾಲ್ ಹಾಗೂ BK ಕೃಷ್ಣಶೆಟ್ಟರು ಬೊಮ್ಲಾಪುರ, RD ರವೀಂದ್ರವರು, ಇನ್ನೂ ಸಾಕಷ್ಟು ಜನ, ಗೋವಿಂದೇಗೌಡರ ಆಂಟೋನಿಯವರು, ಗೋವಿಂದೇಗೌಡರ ಆಪ್ತರು ಎಲ್ಲ ಬಂದಿದ್ದೀರಿ. ಇವತ್ತು ತುಂಬ ಹೆಮ್ಮೆ, ಯಾಕಂದರೆ ಒಂದು ಕಾಲದ ಎಲ್ಲ ಒಡನಾಡಿಗಳು ಇವತ್ತು ಒಟ್ಟು ಸೇರುವಂಥ ನಮ್ಮ ಧರ್ಮಣ್ಣವ್ರು ಬಂದಿದ್ದಾರೆ, ಲಯನ್ಸ್ ಕ್ಲಬ್ ಅಧ್ಯಕ್ಷರು ಶೃಂಗೇರಿ. ಎಲ್ಲ ಗೋವಿಂದೇಗೌಡರ ಆಪ್ತರು ಇವತ್ತು ಇನ್ನು ತುಂಬ ಹೆಸರು ಬಿಟ್ಟೋಗಿದೆ, ಕ್ಷಮಿಸಿ. ಎಲ್ಲ ಇಲ್ಲಿ ಸೇರಿದೆ. ವೆಂಕಟೇಶಣ್ಣವರ ಶ್ರೀಮತಿಯಾದ ಕೃಪಕ್ಕವ್ರು ಬಂದಿದ್ದಾರೆ. ಕೊಳೆಯ ಶಂಕರ್ ಅವರು ಬಂದಿದ್ದಾರೆ. ಎಲ್ಲ ಗೋವಿಂದೇಗೌಡರ ಜೊತೆಯಲ್ಲಿ ಒಡನಾಡಿಗಳಾಗಿ ಅವರಿಗೆ ಅವ್ರ ಜೊತೆಯಲ್ಲಿ ಇದ್ದಂಥವ್ರು. ನಮಗೆ ಹೆಮ್ಮೆ ಆಗ್ತಿದೆ ಇವತ್ತು ಅವ್ರನ್ನೆಲ್ಲ ಇಲ್ಲಿ ನೋಡೋಷ್ಟೊತ್ತಿಗೆ. ನಮ್ಮ ಆಶಯ ಅದೇ ಇತ್ತು. ಇನ್ನೊಂದು ನಮಗೆ ಎಲ್ಲ ನಾವೇನು ಸನ್ಮಾನ ಮಾಡಿಸ್ತೀವಿ ಸ್ವಾಮೀಜಿ, ನಾವು ಇವ್ರುಗಳ ಹತ್ರನೇ ಸನ್ಮಾನ ಮಾಡಿಸ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಾಕಂದರೆ ಗೋವಿಂದೇಗೌಡರ ಆತ್ಮಕ್ಕೂ ಒಂದು ಸಮಾಧಾನ ಆಗಬೇಕು, ನಮ್ಮ ಶಿಷ್ಯರುಗಳು ನಮ್ಮ ಇನ್ನೂ ಮರ್ತಿಲ್ಲ ಯಾರು ಅಂತೇಳಿ. ಆ ನಿಟ್ಟಿನಲ್ಲಿ ಅವರೆಲ್ಲರ ಸೇರಿ ಸನ್ಮಾನ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ತಾವೆಲ್ಲ ಈ ಸನ್ಮಾನ ಕಾರ್ಯಕ್ರಮ ಮುಗಿದ ತನಕ ಇರಬೇಕು ಅಂತ ಹೇಳ್ತಾ, ನಮ್ಮ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀಮತಿ ಶ್ರೀನಿಧಿ ಅವರು ಬಂದಿದ್ದಾರೆ. ಎಲ್ಲ ತುಂಬ ಜನ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಬೇಗನೆ ವಿಕಾಸ್ ಅವರು ಬಂದಿದ್ದಾರೆ. ವಿಶೇಷವಾಗಿ ಗೋವಿಂದೇಗೌಡರ ಜೊತೆಯಲ್ಲಿದ್ದಂಥವರು ಗದ್ದೆಮನೆ ಅಣ್ಣೇಗೌಡರು. ಅವಾಗಿನಿಂದನೂ ಜನತಾದಳದಲ್ಲಿ ಗೋವಿಂದೇಗೌಡರ ಆಪ್ತರಾಗಿ ಅವ್ರ ಜೊತೆಯಲ್ಲಿದ್ದಂತಾರೆ. ಇವತ್ತು ಅವ್ರ ಮಕ್ಕಳು ಇವತ್ತು ಗೋವಿಂದೇಗೌಡರ ಹೆಸರನ್ನು ನೆನೆಸೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗೋವಿಂದೇಗೌಡರ ಹಿರಿಯ ಮಗಳಾದಂಥ ಉಮ್ಮಕ್ಕವ್ರು ಬಂದಿದ್ದಾರೆ. ನಮ್ಮೆಲ್ಲ ಒಂಥರ ಒಂದು ಸುಸಂದರ್ಭ, ಎಲ್ಲ ಒಟ್ಟು ಸೇರುವಂಥ ಸುಸಂದರ್ಭ. ನಾವು ಎಲ್ಲರಿಗೂ ಹೋಗಿ ಕರೀಲಿಕ್ಕಾಗಿಲ್ಲ, ಫೋನ್ ಮೂಲಕ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ದು, ಫೋನಲ್ಲಿ ಮಾಡಿದ್ದು. ಆದರೂ ನೀವೆಲ್ಲ ಕರೆಗೆ ಹೋಗೋಟ್ಟು ಬಂದಿದ್ರಿ. ನಿಮಗೆಲ್ಲರಿಗೆ
ಇನ್ನೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ನಮ್ಮ ಹೊಲಗೋಡು ಪಡಿಯಣ್ಣವ್ರು ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಮಗೆ ಹೇಗೆ ಮಾಡೋದು ಏನು ಅಂತೇಳಿ ಯೋಚನೆ ಆದಾಗ ಇವರು ಗದ್ದೆಮನೆ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ, ಯಾಕಂದರೆ ಪ್ರತಿ ವರ್ಷ ಈಗ ಸುಮಾರು ಒಂದು 10 ವರ್ಷದಿಂದ ಎಲ್ಲ ಶಾಲಾ ಮಕ್ಕಳಿಗೆ ಪರಿಕರಗಳನ್ನು ಕೊಡ್ತಾಯಿದ್ರು. ನಾವು ಮರ್ತುಬಿಟ್ಟಿದ್ದೆ, ಕಚ್ಚೋಡಿ ಶ್ರೀನಿವಾಸ ಅಣ್ಣವ್ರ ಹೆಸರನ್ನೇ ಮರ್ತುಬಿಟ್ಟಿದ್ದೆ, ಬಂದಿದ್ದಾರೆ, ಮಾಡ್ತಾಯಿದ್ರು. ಈ ಸರಿ ಇದು ಗೋವಿಂದೇಗೌಡರ ಜನ್ಮ ಶತಮಾನೋತ್ಸವ ವರ್ಷ ಆದ್ದರಿಂದ ವಿಶ್ವನಾಥ್ ಅವರು ಹೇಳಿದ್ರು, ಯಾಕೆ ಅವ್ರ ಹೆಸರಿನಲ್ಲಿ ಸನ್ಮಾನ ಮಾಡೋಣ, ನಾವು ಮೊದಲು ಶಾಲೆಗೆ ಹೋಗಿ ಮಾಡೋದಂತಿತ್ತು, ಆ ಶಾಲೆಯಲ್ಲಿ ಗೋವಿಂದೇಗೌಡರ ಹೆಸರಿನಲ್ಲೇ ಮಾಡೋಣ ಅಂತ ಹೇಳಿದ್ರು. ನಾವೆಲ್ಲ ಸಭೆ ಸೇರಿ ಒಳ್ಳೆಯ ಅಭಿಪ್ರಾಯ, ಗೋವಿಂದೇಗೌಡರ ಜನ್ಮ ಶತಮಾನೋತ್ಸವ. ಯಾಕಂದರೆ ಗೋವಿಂದೇಗೌಡರು ಯಾವಾಗಲೂ ಹೇಳ್ತಿದ್ರು ಮೆಮೊರಿ ಶಾರ್ಟ್ ಅಂತ, ಯಾಕಂದರೆ ಜನ ಭಾಳ ಬೇಗ ಮರ್ತುಬಿಡೋದು. ಗೋವಿಂದೇಗೌಡರ ಹೆಸರು ಚಿರಸ್ಥಾಯಿಯಾಗಿರಬೇಕು, ಗೋವಿಂದೇಗೌಡರ ಹೆಸರನ್ನ ಎಲ್ಲರೂ ನೆನೆಸ್ಬೇಕಂತಂದರೆ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ವಿಶ್ವನಾಥ್ ಗದ್ದೆಮನೆಯವರು ಆಯಿತು ಒಳ್ಳೆ ಕೆಲಸ ಮಾಡೋಣ ಅಂತ ಅವರು ಸೂಚನೆ ಕೊಟ್ಟರು. ಅದರಂತೆ ನಾವು ಇವತ್ತು SLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರ ವೃಂದದವರಿಗೆ ಸನ್ಮಾನ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾರ ಮೂಲಕ ಮಾಡಬೇಕು ಅಂತ ಹೇಳಿದಾಗ ನಮಗೆ ನಮ್ಮ ಹರಿಹರಪುರ ಮಠಾಧೀಶರನ್ನು, ಯಾಕಂದರೆ ಎಲ್ಲ ಜನರನ್ನು ಒಂದೇ ಥರ ನೋಡುವಂಥ, ಯಾವುದೇ ಪಕ್ಷ ಭೇದ ಇಲ್ಲದೆ, ಮತ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ ಎಲ್ಲರನ್ನೂ ಸಮನಾಗಿ ನೋಡುವಂಥ ವ್ಯಕ್ತಿ ನಮ್ಮ ಹರಿಹರಪುರ ಮಠಾಧೀಶರು. ಅವರು ಬಿಡುವಿಲ್ಲ, ಯಾವತ್ತೂ ಬ್ಯುಸಿ. ಬಹುಶಃ ಇವತ್ತು ಪ್ರವಾಸ ಹೊರಟವರು ಅವರು. ನಾವು ಹೋಗಿ ಕೇಳ್ಕೊಂಡು, ಗುರೂಜಿ ನಿಮ್ಮಿಂದನೇ ಆಗಬೇಕು, ಕಾರ್ಯಕ್ರಮ ಚಾಲನೆ ಆಗಬೇಕಂತ ಹೇಳಿದಾಗ ಅವರು ಅಭಿಮಾನದಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಹೆಮ್ಮೆ ಇದೆ, ಯಾಕಂದರೆ ಅವರ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಮಾಡ್ತಿದ್ದಾರೆ ಅಂತ. ಇದಕ್ಕೊಂದು ಒಂದು ಪ್ರತ್ಯಕ್ಷ ಸಾಕ್ಷಿ ನಾನೇ. ಕಳೆದ ವರ್ಷ ಜೂನ್ 16ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಂತರ ಸಮಾವೇಶ ಮಾಡಿದ್ರು. 1350 ಜನ ಸಂತರು ಸೇರಿದ್ರಲ್ಲಿ. ಯಾವುದೇ ರಾಜಕಾರಣಿಗಳಿಗೆ, ಯಾವುದೇ ಮೀಡಿಯಾದವರಿಗೆ ಅವಕಾಶ ಇರಲಿಲ್ಲ ಅಲ್ಲಿ. ಒಂದು ನಮ್ಮ ದೇಶದ ಮೂಲ ಭಾರತೀಯ ಮೂಲ ಧರ್ಮ, ಮೂಲ ಸಂಸ್ಕೃತಿ ಇರುವಂಥ ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಹಿಂದೂ ಧರ್ಮ, ಈ 4 ಧರ್ಮದ ಗುರುಗಳನ್ನ ನಮ್ಮ ಗುರುಗಳು ಎಲ್ಲರನ್ನೂ ಭೇಟಿಯಾಗಿ 850 ಜನ ಗುರುಗಳನ್ನ ಭೇಟಿಯಾಗಿ ಸುಮಾರು 1350 ಜನ ಸಂತರುಗಳು ಸೇರಿ ಒಂದು ಸಮಾವೇಶ ಮಾಡಿದ್ರು. ಅಲ್ಲಿ ವೇದಿಕೆ ಇರಲಿಲ್ಲ, ವೇದಿಕೆಯಲ್ಲಿ ಭಾರತಾಂಬೆ ಫೋಟೋ ಮಾತ್ರ ಇತ್ತು. ಅಲ್ಲಿ ಒಂದೇ ಸರಿ ಅಷ್ಟು ಜನ ಸ್ವಾಮೀಜಿಗಳು ಕೂತಲ್ಲೇ ದೀಪವನ್ನು ಬೆಳಗಿ ದೀಪ ಪ್ರಜ್ವಲನ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಅಲ್ಲಿ ಒಂದು ನಿರ್ಧಾರ ಮಾಡಿದ್ರು, ನಾವು ಸಂತರೆಲ್ಲ ಒಟ್ಟಾಗಬೇಕು, ಯಾವುದೇ ಜಾತಿ ಅಂತರ ಇರಬಾರ್ದು, ಜಾತಿ ಧರ್ಮ ಈ ಪಕ್ಷ ಇದೆಲ್ಲ ಬಿಟ್ಟು ಹೊರತಾಗಿ ಒಂದು ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಬೇಕಂತ ಒಂದು ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ರು. ಆ ನಂತರದಲ್ಲಿ ನಮಗೆ ಮೊದಲು ಅನಿಸ್ತಿತ್ತು, ಗುರುಗಳು 2 ವರ್ಷದಿಂದ ಕೈ ಸಿಗ್ತಿರ್ಲಿಲ್ಲ, ಹೊರಗಡೆನೇ ಪ್ರವಾಸದಲ್ಲಿ ಇರ್ತಿದ್ರು, ಗುರುಗಳು ಎಲ್ಲಿ ಹೋಗ್ತಾರೆ ಅಂತ. ನಮ್ಗೆ ಆ ಕಾರ್ಯಕ್ರಮ ನೋಡಿದ ಮೇಲೆ ಗೊತ್ತಾಯಿತು ಗುರುಗಳು ಈ ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿದ್ದಾರೆ ಅಂತ. ಬಹುಶಃ ಐತಿಹಾಸಿಕ. ಆ ನಂತರದಲ್ಲಿ ಈಗ ಮೊನ್ನೆನೂ ಡೆಲ್ಲಿನಲ್ಲಿ 350 ಜನ ಸಂತರು ಸೇರಿ ಸಭೆ ಮಾಡಿ ಬಂದಿದ್ದಾರೆ. ಬಹುಶಃ ಅದರದ್ದು ಮುಂದುವರೆದ ಕಾರ್ಯಕ್ರಮ ಸದ್ಯದಲ್ಲೇ ಉದ್ಘಾಟನೆ ಆಗುತ್ತೆ. ಎಲ್ಲ ಶೃಂಗೇರಿ ಮಠಾಧೀಶರು, ಎಲ್ಲ ಮಠದವರು, ಗುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಇದು ಭಾರತೀಯ ಸಂಸ್ಕೃತಿಯ ಕಲಿಕಾ ಕೇಂದ್ರ ಉದ್ಘಾಟನೆಯನ್ನು ಈ ತಿಂಗಳು ಅಂತ್ಯದೊಳಗೆ ಮಾಡ್ತಾರೆ, ಗುರುಗಳೇ ಘೋಷಣೆ ಮಾಡ್ತಾ ಇರೋದು. ಅಂದರೆ ಈ ರೀತಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಿಡುವಿಲ್ಲದ ನಡುವೆ ನಮಗೆ ಬರಬೇಕಂತ ಕೇಳ್ಕೊಂಡಾಗ ಅಭಿಮಾನದಿಂದ ಒಪ್ಪಿ ಬಂದಿದ್ದಾರೆ. ಅವರಿಗೆ ಇನ್ನೊಮ್ಮೆ ನಮ್ಮೆಲ್ಲ ಭಕ್ತಾದಿಗಳ ಸಂಘಟನೆಯ ಪರವಾಗಿ ಅಭಿಮಾನಪೂರ್ವಕ ಸ್ವಾಗತವನ್ನು ಬಯಸ್ತಾ, ವಿಶ್ವನಾಥ್ ಗದ್ದೆಮನೆಯವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಈ ಸಾರಿ ಕಳೆದ ಸಾರಿ ತುಂಬ ಜನ ಹೇಳ್ತಾರೆ, ವಿಶ್ವನಾಥ್ ಗದ್ದೆಮನೆಯವರು ಎಲೆಕ್ಷನ್ಗೆ ನಿಲ್ತಾರ, ವಿಶ್ವನಾಥ್ ಗದ್ದೆಮನೆಯವರು ರಾಜಕಾರಣಕ್ಕೋಸ್ಕರ ಬಂದ್ರ ಅಂತೇಳಿ. ಯಾಕಂದರೆ ರಾಜಕಾರಣಕ್ಕೆ ಬರ್ಲಿಕ್ಕಂತಾದರೆ ಮಕ್ಳಿಗೆ ಬಟ್ಟೆ ಕೊಡೋದ್ರಿಂದ ರಾಜಕಾರಣಕ್ಕೆ ಬರ್ಲಿಕ್ಕಾಗಲ್ಲ. ಅವರ ಒಂದು ಕಾಳಜಿ, ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲ ಮಕ್ಕಳಂಗೆ ಕಾಂಪಿಟೇಟಿವ್ ಆಗಿರಬೇಕು, ಎಲ್ಲ ರೀತಿಯಲ್ಲೂ ಅವರು ನಾವು ಏನು ಕಡಿಮೆ ಇಲ್ಲ ಅನ್ನೋ ತೋರಿಸ್ಕೊಳ್ಬೇಕನ್ನೋ ಉದ್ದೇಶದಿಂದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಒಂದು ಜೊತೆ ಸಮವಸ್ತ್ರ, ಒಂದು ಜೊತೆ ಟ್ರ್ಯಾಕ್ ಸೂಟು ಮತ್ತು ಬ್ಯಾಗು, ಸುಮಾರು 2300 ಬೆಲೆ ಬಾಳುವ ಸಮವಸ್ತ್ರ, ಒಂದು ಮಗುವಿಗೆ ಬೆಲೆ ಬಾಳುವ ಸಮವಸ್ತ್ರವನ್ನು ಕಳೆದ
8,500 ಮಕ್ಕಳಿಗೆ ಕೊಟ್ಟಿದ್ರು. ತುಂಬ ಜನಕ್ಕೆ ಗೊತ್ತು. ಹಾಗಾದ್ರೆ 8,500 ಮಕ್ಕಳಿಗೆ ಇಲ್ಲೇ ಕೊಟ್ಟರು ಅಂತೇಳಿ ಇಲ್ಲ, ಇದರಲ್ಲಿ ಅರ್ಧ ತೀರ್ಥಹಳ್ಳಿ ತಾಲೂಕಿನವರಿಗೆ ಕೊಟ್ಟಿದ್ರು. ಅಂದರೆ ಅವ್ರ ಕಾಳಜಿ ಬರೀ ರಾಜಕಾರಣ ಉದ್ದೇಶ ಆದರೆ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಈ ಸಾರಿ 16,300 ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಪ್ರತಿ ಮಗುವಿಗೆ 2,300 ರೂಪಾಯಿ ವೆಚ್ಚದ 16,300 ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅವ್ರ ಕಾಳಜಿ ಈ ನಿರಂತರವಾಗಿ ಈ ಕಾರ್ಯಕ್ರಮಗಳು ನಡಿಬೇಕು, ಅವರ ಸರ್ಕಾರಿ ಶಾಲೆಗಳು ಇನ್ನೂ ಇದು ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಸೌಲಭ್ಯಗಳು ಸಿಗಬೇಕಂತ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ನಮಗೆ ಹೆಮ್ಮೆ, ನಮ್ಮ ರೈತ ಒಕ್ಕೂಟ ಸ್ಥಾಪನೆ ಮಾಡಬೇಕಂತ ಹೊರಟಾಗ ನಮಗೆ ಬೆನ್ನೆಲುಬಾಗಿ ನಿಂತರು. ಅವ್ರ ಅಧ್ಯಕ್ಷತೆಯಲ್ಲಿ ಸಮತೆ ಮಾಡಿ ಯಾವುದೇ ಪಕ್ಷವನ್ನು ಹೊರತುಪಡಿಸಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಪಕ್ಷದ ಅಡಿಯಲ್ಲಿ ಮಾಡ್ತಾ ಇಲ್ಲ, ಅಥವಾ ಯಾವುದೋ ವ್ಯಕ್ತಿಯ ಇದಕ್ಕೋಸ್ಕರ ಮಾಡ್ತಾ ಇಲ್ಲ. ನಾವು ಇದು ನಮ್ಮೆಲ್ಲರ ಆರಾಧ್ಯ ದೈವ ಗೋವಿಂದೇಗೌಡರನ್ನ ನೆನೆಸುವಂಥ ಕಾರ್ಯ ಮಾಡಬೇಕಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ರು. ಜೊತೆಗೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಶಿಕ್ಷಕ ವೃಂದ ಶ್ರಮವಹಿಸಿ ಈ ಸರಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ SSLCನಲ್ಲಿ 100% ರಿಸಲ್ಟ್ ಬಂದಿದೆ. ಅದರ ಶ್ರಮದ ಹಿಂದೆ ಶಿಕ್ಷಕ ವೃಂದ ಇದೆ. ಅವರಿಗೂ ಸನ್ಮಾನ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಅದರಂತೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಾಕಷ್ಟು ದೇವಸ್ಥಾನಗಳಿಗೆ, ಜೊತೆಗೆ ಸಾಕಷ್ಟು ಕಿಡ್ನಿ ಪೇಷಂಟ್ಗಳಿಗೆ ಡಯಾಲಿಸಿಸ್ಗೆ ಅನುದಾನ ಕೊಡ್ತಿದ್ದಾರೆ. ಜೊತೆಗೆ ಸಾಕಷ್ಟು ಓದುವಂಥ ಮಕ್ಕಳುಗಳಿಗೆ ಅನುದಾನ ಕೊಡ್ತಾ ಇದ್ದಾರೆ. ನಮಗೆ ತುಂಬ ಜನ ಹೇಳಿದ್ರು, ವಿಶ್ವನಾಥ್ ಅವರು CSR ಫಂಡಲ್ಲಿ ದುಡ್ಡು ಕೊಡ್ತಾರೆ, ನಮಗೆ ಸ್ವಲ್ಪ ಕೊಡಿಸಿ ಅಂತ. ಅವ್ರದ್ದು ಯಾವುದೇ ಕಂಪ್ನಿ ಇಲ್ಲ ವೆಂಕಟೇಶಣ್ಣ. ಅವರ ದುಡ್ದಿದ್ರಲ್ಲಿ ಅವ್ರು ಯಾವಾಗಲೂ ಹೇಳ್ತಾರೆ, ನನ್ನ ದುಡಿಮೆಯಲ್ಲಿ ಒಂದು 15ರಿಂದ 20% ನಾನು ಸಾರ್ವಜನಿಕರಿಗೆ. ಯಾಕಂದರೆ ಅವರು ಸರ್ಕಾರಿ ಶಾಲೆಯಲ್ಲೇ ಓದಿ, ಈ ಹಳ್ಳಿನಲ್ಲೇ ಓದಿ, ಶಿವಮೊಗ್ಗದಲ್ಲಿ LLB ಮುಗಿಸಿ ಬೆಂಗಳೂರಲ್ಲಿ ವಾಸ ಇದ್ದಾರೆ. ಅಂದರೆ ಅವರ ಈ ಮನೋಭಾವನೆ ಎಲ್ಲೋ ಒಂದು ಕಡೆ ಸಾಮಾಜಿಕ ನಡವಳಿಕೆಗೆ ಪೂರಕ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಪರಿಸರ ಜಾಗೃತಿ ಬಗ್ಗೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರಿ. ಸರಿ, ಎಲ್ಲ ಸರ್ಕಾರಿ ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಪ್ರತಿ ಶಾಲೆಗೆ 15ರಿಂದ 20 ಗಿಡ ಅವ್ರ ಹತ್ರ ಕೇಳಿ, ನಿಮ್ಗೆ ಯಾವ ಗಿಡ ಬೇಕು ಅಂತ ಕೇಳಿ ಆ ಗಿಡವನ್ನು ಕೊಟ್ಟು, ಜೊತೆಗೆ ಅವತ್ತು ವಿಶ್ವ ಪರಿಸರದ ದಿನ ಇಡೀ ಶೃಂಗೇರಿ ಕ್ಷೇತ್ರದಾದ್ಯಂತ ಮತ್ತು ನಮ್ಮ ಬಾರ್ಡರ್ ಕೆಲವು ತೀರ್ಥಹಳ್ಳಿ ತಾಲೂಕಿನ ಶಾಲೆಗಳಲ್ಲಿ 5,000 ಗಿಡಗಳನ್ನು ನಡುವಂಥ ಕಾರ್ಯಕ್ರಮ ಮಾಡಿದ್ರು. ಜೊತೆಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಶಿಕ್ಷಕರಿಗೆ, ಮಕ್ಕಳಿಗೆ. ಮುಂದಿನ ವರ್ಷ ನಾವು ಬಟ್ಟೆ ಕೊಡಕ್ಕೆ ಬರುವಾಗ ಆ ಗಿಡಗಳು ಇರಬೇಕು ಅಂತೇಳಿ, ಅದು ಗಿಡಗಳ ರಕ್ಷಣೆ ಗಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಆ ಗಿಡ ಇದ್ದರೆ ಮಾತ್ರ ನಿಮಗೆ ಮುಂದಿನ ಸವಲತ್ತು ಅಂತೇಳಿ ಈ ರೀತಿ ಟಾಸ್ಕನ್ನು ಕೊಡೋದ್ರ ಮುಖಾಂತರ ನಿಜವಾದ ಪರಿಸರ ಕಾಳಜಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೇನೆ. ಇನ್ನೊಂದು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೋ ವಿಶೇಷವಾಗಿ ಈ ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲರಿಗೆ ಬಹುಶಃ ಒಂದು ರೀತಿಯಲ್ಲಿ ಆರಾಧ್ಯ ದೈವ ಅಂತ ಆಗಲೇ ಹೇಳಿದೆ. ನಮಗೆ ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಗೋವಿಂದೇಗೌಡರು ಇದ್ದಾಗ ಯಾವಾಗಲೂ ಹೇಳ್ತಿದ್ರು, ಗಾಂಧಿ ಇದ್ದಿದ್ರು ದಿನ ಸಾಯ್ತಿದ್ರು ಅಂತ. ಇವತ್ತು ಗೋವಿಂದೇಗೌಡರು ಇದ್ದಿದ್ರು ಅದೇ ಪರಿಸ್ಥಿತಿ ಆಗ್ತಿದ್ದೇನೆ. ಇವತ್ತಿನ ರಾಜಕಾರಣ ವ್ಯವಸ್ಥೆ ಅಷ್ಟು ಕೆಟ್ಟು, ಎಲ್ಲದೂ ರಾಜಕಾರಣದ ಕನ್ನಡಕ ಹಾಕ್ಕೊಂಡೇ ನೋಡುವಂಥದ್ದು. ಎಲ್ಲದಕ್ಕೂ ಏನೊಂದು ಕಾರ್ಯಕ್ರಮ ಮಾಡಿದ್ರು ರಾಜಕಾರಣ ದೃಷ್ಟಿಯಲ್ಲೇ ನೋಡುವಂಥದ್ದು. ಇದೆಲ್ಲದರ ನಡುವೆ ನಾವು ಯೋಚನೆ ಮಾಡಿದ್ವಿ, ಎಲ್ಲರನ್ನು ಸೇರಿಸಿ ಗೋವಿಂದೇಗೌಡರ ಹೆಸರು ಚಿರಸ್ಥಾಯಿಯಾಗಿರಬೇಕಾದ್ರೆ ನಿರಂತರವಾಗಿ ಅವರ ಕಾರ್ಯಕ್ರಮ ನಡೀತಾ ಇರಬೇಕು ಅವ್ರ ನೆನಪಿನಲ್ಲಿ ಅಂತ ಹೇಳಿ ಒಂದು ಯೋಚನೆ ಮಾಡಿ ಇವತ್ತು ಗೋವಿಂದೇಗೌಡರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಆ ಶಿಕ್ಷಕಗಳ ಮನೆಯಲ್ಲಿ, ಮಕ್ಕಳುಗಳ ಮನೆಯಲ್ಲಿ ಅದು ಸ್ಥಿರಸ್ಥಾಯಿಯಾಗಿ ಇರುತ್ತೆ ಆ ಪ್ರಶಸ್ತಿ. ಗೋವಿಂದೇಗೌಡರನ್ನ ಯಾವತ್ತೂ ನೆನೆಸ್ಕೊಳ್ತಾರೆ. ನನಗೆ ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕನಾದಾಗ ಮುಧೋಳಕ್ಕೆ ಹೋಗಿದ್ದೆ, ಬಾಗಲಕೋಟೆ ಅಪೆಕ್ಸ್ ಬ್ಯಾಂಕಿಗೆ ಹೋದಾಗ. ಅಲ್ಲಿ ನನ್ನ ಸ್ನೇಹಿತ ರಾಮಪ್ಪ ತಾಳೇವಾಡ್ ಅಂತೇಳಿ ನಿರ್ದೇಶಕರಾಗಿದ್ದರು. ಮುಧೋಳದಲ್ಲಿ ಅವ್ರ ಮನೆಗೆ ಹೋದಾಗ ಬೆಳಗ್ಗೆ ಅವರು ಪಕ್ಕದ ಮನೆಯಲ್ಲಿ ಯಾರೋ ಒಂದಿಬ್ಬರು ಬಂದರು. ಇವರು ಪರಿಚಯ ಮಾಡಿಕೊಟ್ರು ಅವರಿಗೆ. ಇವರು ಗೋವಿಂದೇಗೌಡರ ಶಿಷ್ಯರು, ಶೃಂಗೇರಿಯಿಂದ ಬಂದಿದ್ದಾರೆ ಅಂತ ತಕ್ಷಣ ಒಬ್ಬರು ಶಿಕ್ಷಕರು ಬಂದು ನಂಗೆ ಕಾಲಿಗೆ ಅಡ್ಬಿಟ್ಬಿಟ್ರು. ನಂಗೆ ಆಶ್ಚರ್ಯ, ಏನು ಕತೆ ಅಂತೇಳಿ ಒಂಥರ ಮುಜುಗರನಾಯಿತು. ಆಮೇಲೆ ಕೇಳಿದ್ರು, ಇಲ್ಲ ಸರ್, ಶಿಕ್ಷಕರ ಗೋವಿಂದೇಗೌಡರ ಪೀರಿಯಡ್ನಲ್ಲಿ ನಾನು ಶಿಕ್ಷಕನಾಗಿ ಆಯ್ಕೆ ಆಗಿದ್ದು. ಎಲ್ಲಿಯ ಬಾಗಲಕೋಟೆ, ಮುಧೋಳು, ಎಲ್ಲಿಯ ಶೃಂಗೇರಿ. ನನಗೆ ಅವತ್ತು ಅನ್ನಿಸ್ತು, ಎಲ್ಲಿ ಒಳ್ಳೆಯ ಕೆಲಸವನ್ನು ಜನ ಈಗಲೂ ಇಟ್ಕೊಳ್ತಾರೆ ಅಂತೇಳಿ. ಈ ರೀತಿಯಾಗಿ ಅವ್ರ ನೆನಪನ್ನು ನಾವು ಸದಾ ಇಟ್ಕೊಳ್ಬೇಕಂದ್ರೆ ಅವ್ರ ಹೆಸರಿನಲ್ಲಿ ಕಾರ್ಯಕ್ರಮಗಳು ಮಾಡಬೇಕು. ಆ ಮೌಲ್ಯಗಳು ಇಲ್ಲವೇ ಇಲ್ಲ ಬಿಡಿ. ರಾಜಕಾರಣದಲ್ಲಿ ಗೋವಿಂದೇಗೌಡರ
ಬೆಳೆಸ್ಕೊಂಡು ಬಂದಂಥ ಮೌಲ್ಯಗಳನ್ನ ನಾವು ಇವತ್ತು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಗೋವಿಂದೇಗೌಡರು ಶಿಕ್ಷಣ ಮಂತ್ರಿ ಆದಾಗ ನಮ್ಮ ನಾಡಿನ ಪ್ರಭಾವಿ ರಾಜಕಾರಣಿ ಕೇಳಿದ್ರಂತೆ, ಗೌಡ್ರೆ ನಿಮಗೆ ಒಂದು ಜಿಲ್ಲೆಯಲ್ಲಿ ಒಂದು 10 ಜನ ಪ್ರಾಮಾಣಿಕರು ಸಿಗಲ್ವಾ, DLRC ಕಮಿಟಿ ಮಾಡಿ ಅಂತೇಳಿ. ಇವ್ರು ಒಂದೇ ಮಾತು ಹೇಳಿದ್ರಂತೆ, DLRC ಕಮಿಟಿ ಮಾಡೋದನ್ನ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ. ನಾವು ಟಾರ್ಚ್ ಹಾಕಿ ಹುಡುಕಿದ್ರು ಸಿಗಲ್ಲ, ಆ ಪರಿಸ್ಥಿತಿ ಬಂದಿದೆ ಅಂತ. ಅಂದರೆ ಅಷ್ಟು ತನ್ನ ಜೀವನದಲ್ಲಿ ಆ ಮೌಲ್ಯಗಳನ್ನ ಉಳಿಸಿ ಬೆಳೆಸ್ಕೊಂಡಂಥ ರಾಜಕಾರಣಿ ಗೋವಿಂದೇಗೌಡರು. ನಮಗೆ ಹೆಮ್ಮೆ ಇದೆ, ನಾವು ಇವತ್ತೇನಾದ್ರು ಸ್ವಲ್ಪ ಮೌಲ್ಯಗಳನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಗೋವಿಂದೇಗೌಡರ ಆಶೀರ್ವಾದದಿಂದ. ಅಂಥ ಒಬ್ಬ ಮಲೆನಾಡು ಗಾಂಧಿಯನ್ನು ನಾವು ಇವತ್ತು ನೆನ್ಪೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ತಾವೆಲ್ಲರೂ ಸಾಕ್ಷೀಭೂತರಾಗಿದ್ದೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ